ಇನ್ನು ಅನಾಮಿಕ ಜುಲೈ 3ರಂದು ವಕೀಲರ ಸಹಾಯದೊಂದಿಗೆ ದಕ್ಷಿಣ ಕನ್ನಡದ ಎಸ್ಪಿಗೆ ದೂರು ನೀಡಿದ್ದ. ಅದರಲ್ಲಿ ಭಯಾನಕ ಅಂಶಗಳನ್ನು ಉಲ್ಲೇಖಿಸಿದ್ದ. ಅಲ್ಲದೆ ಮುಸುಕುಧಾರಿಯಾಗಿ ಬಂದು ಬೆಳ್ತಂಗಡಿ ನ್ಯಾಯಾಲಯದಲ್ಲಿ ಹೇಳಿಕೆಯನ್ನು ದಾಖಲಿಸಿದ್ದ. ಆತನ ದೂರಿನಲ್ಲಿರುವಂಥ ಪ್ರಮುಖ ಅಂಶಗಳು ಏನು ಅನ್ನೋದನ್ನು ನೋಡೋಣ. 1995ರಿಂದ 2014ರವರೆಗೆ ಧರ್ಮಸ್ಥಳದ ನಾನು ನೌಕರನಾಗಿದ್ದೆ ಅಂತ ಹೇಳ್ತಾ ಇದ್ದಾರೆ. 1995ರಲ್ಲಿ ಅವರು ಅಲ್ಲಿ ಪೌರ ಕಾರ್ಮಿಕನಾಗಿ ಕಸ ಹೊಡೆಯೋದು ಎಲ್ಲ ಕೆಲಸವನ್ನು ಮಾಡ್ತಾ ಇದ್ದಿದ್ದು. 98ರಿಂದ ಅವರಿಗೆ ಈ ಕೃತ್ಯವನ್ನು ಮಾಡೋಕ್ಕೆ ಹೇಳ್ತಾ ಇದ್ರು, ಸೂಚನೆ ಕೊಡ್ತಾ ಇದ್ರು ಅಂತ ಹೇಳಿ. ನಾನು ಹಲವು ಶವಗಳನ್ನು ವಿಲೇವಾರಿ ಮಾಡಿದ್ದೀನಿ. ಹೂತಿಟ್ಟ ಶವಗಳಲ್ಲಿ ಮಹಿಳೆಯರದೇ ಹೆಚ್ಚಾಗಿದೆ. ಇವೆಲ್ಲ ಅನಾಥ ಶವಗಳು ಅಂತ ನಾನು ಭಾವಿಸಿದ್ದೆ. ಅನಂತರ ನನಗೆಲ್ಲ ಅನುಮಾನ ಬರೋಕ್ಕೆ ಶುರುವಾಯಿತು ಅಂತ ಹೇಳಿದ್ದು. ಕೆಲ ಮಹಿಳೆಯರ ಶವಗಳೆಲ್ಲ ನಗ್ನ ಸ್ಥಿತಿಯಲ್ಲಿದ್ದವು. ಲೈಂಗಿಕ ಆಕ್ರಮಣ, ಹಿಂಸೆಯ ಕುರುಹುಗಳಿದ್ವು. ನಾನು ಪೊಲೀಸರಿಗೆ ಹೇಳೋಕ್ಕೆ ಮುಂದಾದಾಗ ನನ್ನ ಮೇಲೆ ಹಲ್ಲೆ ಮಾಡಿದರು. ಶವ ಹೂತಿಟ್ಟ ವಿಚಾರ ಬಯಲು ಮಾಡದಂತೆ ಬೆದರಿಸಿದರು. ನಿನ್ನನ್ನು ಹೂತು ಹಾಕ್ತೀವಿ ಅಂತ ಬೆದರಿಕೆ ಹಾಕಿದರು. ನಾನು ಜೀವಭಯದಿಂದ 11 ವರ್ಷಗಳ ಹಿಂದೆ ಧರ್ಮಸ್ಥಳವನ್ನು ಬಿಟ್ಟು ಹೋದೆ, ಅಂದರೆ 2014ರಲ್ಲಿ. ಈಗ ನನಗೆ ಪಾಪ ಪ್ರಜ್ಞೆ ಕಾಡ್ತಾ ಇದೆ 11 ವರ್ಷಗಳ ಬಳಿಕ. ಕೊಲೆ ಪಾತಕರು, ಅತ್ಯಾಚಾರಿಗಳು ಯಾರಂತ ಗೊತ್ತಾಗಬೇಕು ಅಂತಿದ್ದಾರೆ. ಹೂತು ಹಾಕಿರುವ ಸ್ಥಳವನ್ನು ತೋರಿಸೋಕೆ ನಾನು ಸಿದ್ಧ ಅಂದಿದ್ದಾರೆ. ಸಮಗ್ರ ತನಿಖೆ ನಡೆಸಿ ತಪ್ಪಿತಸ್ಥರಿಗೆ ಶಿಕ್ಷೆಯನ್ನು ಕೊಡಿ ಅಂತ ಹೇಳ್ತಾ ಇದ್ದಾರೆ. 2014ರಲ್ಲೇ ಒಂದು ರೀತಿಯಲ್ಲಿ ಇದನ್ನು ಹೇಳಿದ್ದಿದ್ರೆ ಅವತ್ತೇ ಈ ರೀತಿಯಾಗಿ ಹೋರಾಟ. ಯಾಕಂದರೆ ಆ ಸೌಜನ್ಯ ಪ್ರಕರಣವು ಕೂಡ ಆಗಲೇ ಬಂದಿದ್ದಿದ್ದಲ್ಲ ಜೋರಾಗಿ. ಅವತ್ತೇ ಧ್ವನಿ ಎತ್ತಬಹುದಾಗಿತ್ತು ಈ ಅನಾಮಿಕ. ಅವತ್ತು ಎತ್ತಿದ್ದಿದ್ರೆ CBI ಕೂಡ ಇನ್ವೆಸ್ಟಿಗೇಷನ್ ಅನ್ನ ಮಾಡ್ತಾ ಇತ್ತು ಆ ಪ್ರಕರಣದಲ್ಲಿ. ಜೀವ ಭಯ ಮತ್ತೊಂದು ಪಾಪ ಪ್ರಜ್ಞೆ ಈಗ ಅವ್ರಿಗಾಗಿದೆ. ಅಲ್ಲ, ಇದೇ ಧೈರ್ಯವನ್ನು ಅವತ್ತು ತೋರಿಸ್ಬೋದಾಗಿತ್ತಲ್ವಾ ಅಂತ ಒಂದು ವಾದ ಬರುತ್ತೆ. ನಿಮ್ಗೀಗ ಏನೇ ಹೇಳ್ಬೋದು, ಈಗ ಹಿಂಗಾಯ್ತು ಹಿಂಗೆಲ್ಲ ಹೇಳಿದಾಗ ನಿಮಗೆ ಒಂದು ಇದ್ರ ಥರ ಕಾಣಿಸುತ್ತೆ ಇದು. ಹಿಂಗೆಲ್ಲ ಆಯ್ತಾ ಹಂಗೆಲ್ಲ ಆಯ್ತಾ ಅಂತೇಳಿ. ನಿಮ್ಗೆ ಹೇಳುವಂಥದ್ದು ಬೇರೆ, ಹಿಂಗಾಗಿರ್ಬೋದು, ಆಗಿರ್ಲಿಕ್ಕೂ ಇಲ್ಲ. ಟೆಕ್ನಿಕಲಿ ಪ್ರೂವ್ ಮಾಡೋದು ಕಷ್ಟ ಅಂತ ನನ್ನ ವಾದ. ಟೆಕ್ನಿಕಲಿ ಪ್ರೂವ್ ಮಾಡೋದು ಬಹಳ ಕಷ್ಟ ಈ ವಿಚಾರದಲ್ಲಿ, ಇಂಥ ಪ್ರಕರಣದಲ್ಲಿ. ನೋಡೋಣ ಏನು ಅಂತ ಹೇಳಿ. 88 kg ಇದ್ದವರು ಈಗ 72 kg ಬಂದಿದ್ದಾರೆ. ಅಂದ್ರೆ 16 kg ವೆಯ್ಟ್ ಲಾಸ್ ಮಾಡ್ಕೊಂಡಿದ್ದಾರೆ. ಮೊದಲ ದಪ್ಪ ಬಾಳದಿ, ಎಷ್ಟು ಮೇಯ್ ಬಿಟ್ಟಿದಿ, ಎಷ್ಟು ದಪ್ಪದಿ ಅಂತೇಳಿ ನನಗೆ ಹಾಸ್ ಮಾಡ್ತಿದ್ದು. ಈಗಿಲ್ಲ, ಬಿಸಲೆ ಬಾಳ ಸಣ್ಣ ಹುಡುಗಿಗತೆ ಕಾಣತ್ತೆ ಅಂತ ನನಗೆ ಜನರು ಅಂತ. ಇದಕ್ಕೆ ಯಾವ ಸೈಡ್ ಎಫೆಕ್ಟ್ ಇಲ್ಲ. ನನ್ನ ಜೀನಿ ಸ್ಲಿಮ್ ತೊಗೊಂಡ್ ಫುಲ್ ಖುಷಿ ಇದನ್ನೀಗ. ಧರ್ಮಸ್ಥಳ ಫೈಲ್ಸ್ನ ಡೆವಲಪ್ಮೆಂಟ್ ಇಂಚಿಂಚು ಮಾಹಿತಿ ಹೀಗಿದೆ. ಓಕೆ, ಇದರಲ್ಲಿ ವಕೀಲರು ಕೂಡ ಮಾತನಾಡಿದ್ದಿದೆಯಲ್ವಾ? ಸೊ ಅವ್ರು ವಕೀಲರು ಮಾತನಾಡಿದ್ದು ನೋಡಿದ ತಕ್ಷಣ ಈ ಫೈಲ್ಸ್ ಬಗ್ಗೆ ಬಂದ್ಬಿಡೋಣ ಅಲ್ವಾ? ಓಕೆ, ವಕೀಲರು ಏನು ಮಾತಾಡಿದಾರೆ ನೋಡೋಣ. ತಿಳಿಸಿರುವಂಥ ವಿಚಾರ ಸತ್ಯಾಂಶದಿಂದ ಕೂಡಿದೆ. ಆ ವಿಚಾರವಾಗಿ SP ಗೆ ನಾವು ಕೊಡಬೇಕಾಗಿದ್ದಂಥ ಇನ್ಫಾರ್ಮೇಷನ್ ತಲುಪಿಸೋದಕ್ಕೋಸ್ಕರ ಬಂದಿರೋವಂಥದ್ದು. ಅವರು ಇವತ್ತು ಅನ್ಅವೈಲೇಬಲ್ ಆಗಿದ್ದಾರೆ ಅನ್ನೋದು ವಿಚಾರ ಇವಾಗ ಒಳಗಡೆ ತಿಳಿತು. ನಾವು ಅವ್ರನ್ನೇ ಕಂಡಬೇಕು. ಇದ್ರ ಮೇಲೆ ನಾವು ಯಾವುದೇ ರೀತಿ ಕಮೆಂಟ್, ನಾವು SP ವಿಚಾರವಾಗಿ ನಾವು ಅವ್ರನ್ನ ಭೇಟಿ ಮಾಡಬೇಕಾಗಿದ್ದು ಅದೇ ವಿಚಾರವಾಗಿ, ಬೇರೆ ಇನ್ಯಾವುದಕ್ಕೂ ಅಲ್ಲ. ಅಲ್ಲಿ ಹೇಳ್ದಿರೋಂಥದ್ದನ್ನ ಇಲ್ಲೇ ನೋಡಿ, ಅದು ನಮ್ಮ ಪತ್ರನೇ. ಸೊ ಆ ಪತ್ರ ಅಲ್ಲಿರೋ ವಿಚಾರ ಏನಿದೆ ಆ ವಿಚಾರವಾಗಿಯೇ SP ನ ಭೇಟಿ ಮಾಡಕ್ಕೆ. ಆ್ಯಕ್ಚುಲಿ ವಕೀಲರು ದೇ ಆರ್ ಗೋಯಿಂಗ್ ಗುಡ್ ವರ್ಕ್. ಸಿಕ್ಕಾಬಟ್ಟೆ ಒಳ್ಳೆ ವರ್ಕ್ ಮಾಡ್ತಾ ಇದ್ದಾರೆ ಅವರು. ಯಾಕೆ ಅಂತಂದ್ರೆ ತುಂಬ ಶ್ರಮ ಇಟ್ಟಿದ್ದಾರೆ. 2014ರಲ್ಲಿ ನಾಪತ್ತೆಯಾಗಿ ಹೋಗಿರುವಂಥ ವ್ಯಕ್ತಿಯನ್ನು ಹುಡ್ಕೊಂಡು ಬಂದು ಕರ್ಕೊಂಡು ಬಂದು ಇಲ್ಲಿ ನಿಲ್ಸ್ಕೊಂಡು ದೂರನ್ನು ಕೊಡಿಸಿ ಈ ಥರ ಫೈಟ್ ಮಾಡ್ತಾ ಇದ್ದಾರೆ ಅಂದರೆ ಅಬ್ಸಲ್ಯೂಟ್ಲಿ ಗುಡ್. ಬಟ್ ಇದಕ್ಕೊಂದು ತಾರ್ಕಿಕ ಅಂತ್ಯ ಕಾಣಿಸುವಂಥ ಮಟ್ಟಕ್ಕೆ ಹೋಗಿ ನೀವು ಅಂತ ನನ್ನ ವಾದ. ಮಾಡಿ ಸರ್. ಇದು ಜೂನ್ 22 ಬೆಂಗಳೂರಿನ ಇಬ್ಬರು ವಕೀಲರ ಲೆಟರ್ ಹೆಡ್ನಲ್ಲಿ ಅನಾಮಿಕ ವ್ಯಕ್ತಿಯ ಪಾಪ ಪ್ರಜ್ಞೆಯ ಪತ್ರ ವೈರಲ್ ಆಗುತ್ತೆ. ಈ ಫೈಲ್ಸ್ ಡೀಟೇಲ್ಸ್ ಹೇಗೆ ಅಂತ ಹೇಳ್ತಾ ಇದ್ದೀನಿ ನಿಮಗೆ. ಜೂನ್ 27ನೇ ತಾರೀಕಿಗೆ ದಕ್ಷಿಣ ಕನ್ನಡದ SP ಕಚೇರಿಗೆ ದೂರುದಾರನ ಪರ ವಕೀಲರ ನಿಯೋಗ ಹೋಗಿ ಭೇಟಿ ಕೊಡುತ್ತೆ. ಬಟ್ SP ಅವರಲ್ಲಿ ಇರೋದಿಲ್ಲ, ಕಾರಣ ಮುಂಚೆನೇ ಅವ್ರಿಗೆ ಹೇಳಿರೋದಿಲ್ಲ. 3ನೇ ತಾರೀಕಿಗೆ ಜುಲೈ SP ಅರುಣ್ ಕುಮಾರ್ ಅವ್ರನ್ನ ಭೇಟಿ ಆಗ್ತಾರೆ ವಕೀಲರು. ಜುಲೈ 3ನೇ ತಾರೀಕಿಗೆ ಧರ್ಮಸ್ಥಳ ಠಾಣೆಗೆ ವಕೀಲರು ಹೋಗ್ತಾರೆ. ಅನಾಮಧೇಯ ವ್ಯಕ್ತಿಯ ಹಸ್ತಾಕ್ಷರದ ದೂರನ್ನು ಸಲ್ಲಿಕೆಯನ್ನು ಮಾಡ್ತಾರೆ. ಜುಲೈ 4ನೇ ತಾರೀಕಿಗೆ BNS ಸೆಕ್ಷನ್ 211 FIR ಅನ್ನು ದಾಖಲು ಮಾಡಿಕೊಳ್ತಾರೆ. ಎ ಪ್ರಕಾರ ಜುಲೈ 11 ಸಂಜೆ 4:40ಕ್ಕೆ ಬೆಳ್ತಂಗಡಿ ಕೋರ್ಟ್ಗೆ ಕಳೆಬರಹದೊಂದಿಗೆ ಹಾಜರಾಗ್ತಾನೆ ಅನಾಮಿಕ. BNS 183 ಅಂದರೆ ನ್ಯಾಯಾಧೀಶರ ಮುಂದೆ, ಅದು IPC ಸೆಕ್ಷನಲ್ಲಿ 164 ಹೇಳಿಕೆ ಇತ್ತು, ಈಗ 183 ಇದೆ ಅದು BNS ಪ್ರಕಾರ. ಅನಾಮಿಕನ ಹೇಳಿಕೆಯನ್ನು ಮ್ಯಾಜಿಸ್ಟ್ರೇಟ್ ದಾಖಲು ಮಾಡಿಕೊಳ್ತಾರೆ. ಬೆಳ್ತಂಗಡಿ ಠಾಣೆಯಲ್ಲಿ ಹೇಳಿಕೆ ದಾಖಲಿಸಿ ವಿಧಿವಿಜ್ಞಾನ ಪ್ರಯೋಗಾಲಯಕ್ಕೆ ಕಳೆಬರಹವನ್ನು ಹಸ್ತಾಂತರವನ್ನು ಮಾಡ್ತಾರೆ. ಮೃತದೇಹ ಹೊರ ತೆಗೆಯೋಕೆ ಕೋರ್ಟ್ ಅನುಮತಿಯನ್ನು ಧರ್ಮಸ್ಥಳ ಪೊಲೀಸರು ಕೇಳ್ತಾರೆ, ಇನ್ನೂ ಕೊಟ್ಟಿಲ್ಲ. ಅಲ್ಲಿ FIR ದಾಖಲಾದರೂ ಕೂಡ ತನಿಖೆಯಾಗಿಲ್ಲ. SIT ರಚಿಸಿ ಅಂತ ಜೋರಾದ ಕೂಗು ಕೂಡ ಎದ್ದೇಳುತ್ತೆ. ಜೂನ್ 14ನೇ ತಾರೀಕಿಗೆ SIT ರಚಿಸುವಂತೆ CMಗೆ ರಾಜ್ಯ ಮಹಿಳಾ ಆಯೋಗ ಪತ್ರವನ್ನು ಬರೆಯುತ್ತೆ. ಜೂನ್ 19ನೇ ತಾರೀಕಿಗೆ SITಗೆ ಕೊಡೋ ಅಗತ್ಯತೆ ಇಲ್ಲ, ಧರ್ಮಸ್ಥಳ ಪೊಲೀಸರ ತನಿಖೆ ನಡೆಸ್ತಾರೆ ಅಂತ ಮುಖ್ಯಮಂತ್ರಿಗಳು ಹೇಳಿರ್ತಾರೆ ನಿನ್ನೆಗೆ. ಆದರೆ ಇವತ್ತು ಪ್ರಕರಣವನ್ನು SITಗೆ ರಾಜ್ಯ ಸರ್ಕಾರ ವರ್ಗಾಯಿಸಿದೆ.